ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ನಡೆದ ಹೊನ್ನಿಗನೂರು ಶ್ರೀ ಹುಲಿಗೆಮ್ಮ ದೇವಿ ಜಾತ್ರಾ ಮಹೋತ್ಸವ. ಹೊನ್ನಿಗನೂರು ಗ್ರಾಮದಲ್ಲಿ ಶ್ರೀ ಹುಲಿಗೆಮ್ಮ ದೇವಿ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡೆಯಿತು. ಈ ಜಾತ್ರೆಯು ಹೊನ್ನಿಗನೂರಿನಲ್ಲಿ ತುಂಬಾ ವಿಶೇಷವಾದ ಧಾರ್ಮಿಕ ಸಂಪ್ರದಾಯವಾಗಿದೆ ಹಾಗೂ ಈ ಜಾತ್ರೆಯು ತುಂಬಾ ವಿಶೇಷತೆ ಹಾಗೂ ಅನೇಕ ಪವಾಡಗಳಿಂದ ಕೂಡ ಕೂಡಿದೆ. ಈ ಜಾತ್ರೆಯು ಮುಂಜಾನೆ 6:30 ಪೂಜಾರಿಗಳು ಹಾಗೂ ಭಕ್ತರು ಅಗ್ನಿಯಲ್ಲಿ ನಡೆಯುವುದರ ಮೂಲಕ ಸಂಪ್ರದಾಯ ಪ್ರಾರಂಭವಾಗುತ್ತೆ. ಪ್ರಾರಂಭದಲ್ಲಿ ಕೋಳಿಯನ್ನ ಅಗ್ನಿಗೆ ಆಹುತಿ ಕೊಡುವುದರ ಮೂಲಕ ಅಗ್ನಿಯಲ್ಲಿ ನಡೆಯುವ ಸಂಪ್ರದಾಯ ಪ್ರಾರಂಭವಾಗುತ್ತೆ. ಪೂಜಾರಿಗಳು ಹಾಗೂ ಹಲವಾರು ಭಕ್ತಾದಿಗಳು ಅಗ್ನಿಯಲ್ಲಿ ನಡೆಯುವುದರ ಮೂಲಕ ಜಾತ್ರೆ ಕೂಡ ಆರಂಭವಾಗುತ್ತೆ. ಹಾಗೆ ಈ ಜಾತ್ರೆಯ ಮತ್ತೊಂದು ವಿಶೇಷ ಏನಂದ್ರೆ ಅಕ್ಕಿ ಪಾಯಸ ಎನ್ನುವಂಥ ಸಂಪ್ರದಾಯ. ಇಲ್ಲಿ ಇನ್ನೊಂದು ಜಾತ್ರೆಯ ವಿಶೇಷವಾಗಿದೆ. ಈ ಜಾತ್ರೆಯಲ್ಲಿ ಪೂಜಾರಿಗಳು ಬಿಸಿ ಕುದಿಯುವ ಪ್ರಸಾದದ ಪಾತ್ರೆಯ ಸುತ್ತ ಒಂದು ಸುತ್ತ ಹಾಕುತ್ತಾ ಹುಲಿಗೆಮ್ಮ ದೇವಿಯನ್ನ ನೆನೆಯುತ್ತಾ ಕುದಿಯುವ ಪ್ರಸಾದವನ್ನ ಕೈಯಿಂದ ಮೇಲೆತ್ತಾರೆ. ಇದು ಆ ಹುಲಿಗೆಮ್ಮ ದೇವಿಯ ಪವಾಡವೇ ಸರಿ. ಇದು ಆ ಹುಲಿಗೆಮ್ಮ ದೇವಿ ಜಾತ್ರೆಯ ಮತ್ತೊಂದು ಸಂಪ್ರದಾಯವಾಗಿದೆ. ಹಾಗೆ ಎಲ್ಲ ಸಂಪ್ರದಾಯದೊಂದಿಗೆ ಶ್ರೀ ಹುಲಿಗೆಮ್ಮ ದೇವಿಯ ತೇರು ಸಂಜೆ 5:30 ದೇವಸ್ಥಾನದ ಸನ್ನಿಧಿಯಿಂದ ಪಾದಗಟ್ಟೆಯವರೆಗೂ ತೇರನ್ನ ಎಲ್ಲ ಸದ್ಭಕ್ತರು ಸೇರಿ ಭಕ್ತಿಯಿಂದ ಎಳೆಯಲಾಯಿತು. ಈ ಜಾತ್ರೆಯಲ್ಲಿ ಹೊನ್ನಿಗನೂರು ಅಕ್ಕಪಕ್ಕದ ಹಳ್ಳಿಗಳಾದ ಹಿರೇಹಾಳ, ಬಳಗೋಡ, ಹುನಗುಂಡಿ, ಕೊತಬಾಳ, ಮಾಡಲ್ಗೆರೆ, ನೈನಾಪುರ, ತಳಿಹಾಳ ಗ್ರಾಮದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಶ್ರೀ ಹುಲಿಗೆಮ್ಮ ದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಆ ಹುಲಿಗೆಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರು.